ಕೇಳಿಸ್ತಾ ಇದೆ, ಎಲ್ರಿಗೂ ಮಾತಾಡಿ ನಮಸ್ತೆ. ಮೇಡಮ್. ಕೇಳಿಸ್ತಾ ಇದೆ. ಹಾ ಸರ್, ನಾನ್ ಪ್ರಾಡಕ್ಟ್ ತಗೊಂಡಿದ್ದು ಸರ್ ನಮ್ಮ ಯಜಮಾನ್ರಿಗೋಸ್ಕರ. ನಮ್ಮ ಓಕೆ ಮನೆಯವ್ರಿಗೆ BP 180, ಯಾವಾಗ್ಲೂ 180 190 ಇರೋದು. ಅವ್ರಿಗೆ ಏನ್ ಊಟ ತಿಂಡಿ ಕೊಡ್ಬೇಕು ಅಂದ್ರೂ ನಮಗ್ ಭಯ ಆಗ್ತಾ ಇತ್ತು. ಆಮೇಲೆ ಇದನ್ನ ತೋಟಕ್ಕೆ ಹೋಗ್ಬಿಟ್ಟು ಬಂದ್ರೆ ಸುಸ್ತು ಅಂತ ಹೇಳ್ತಾ ಇದ್ರು. ಈಗ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ಅವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ನನ್ ಜೊತೆ ಬಂದು ಕಾರ್ ಓಡಿಸ್ಕೊಂಡು ಎಲ್ಲಾರ್ಗು ಪ್ರಾಡಕ್ಟ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ ಓಕೆ ಸರ್? ಕೇಳಿಸ್ತಾ ಇದೆ, ಮಾತಾಡಿ. ತುಂಬಾ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಮಾತಾಡಿ. ಹಾ, ಆಮೇಲೆ ಸರ್ ನನ್ಗೆ ಗ್ಯಾಸ್ಟ್ರಿಕ್ 88ನೇ ಇಸ್ವಿಯಿಂದ ಈಗ ಏನ್ ನಿಮ್ ಜೊತೆ ಮಾತಾಡಿದ್ಲಲ್ಲ ದಿವ್ಯಾ ಅಂತ, ಅವಳು ಪ್ರೆಗ್ನೆಂಟ್ ಅಲ್ಲಿ ನನಗೆ ಗ್ಯಾಸ್ಟ್ರಿಕ್ ಶುರುವಾಗಿದ್ದು ಸರ್. ನನ್ಗೀಗ 1 ವರ್ಷ ಆಗೈತೆ ಗ್ಯಾಸ್ಟ್ರಿಕ್ ನಿಂತು ಈ ನೀರ್ ಕುಡಿಯೋದ್ರಿಂದ. ವಾವ್ 30 ರೂಪಾಯಿ ದಿನ ಖರ್ಚಾಗ್ತಾ ಇತ್ತು ನಂದು. 12 ರೂಪಾಯಿ ಮಾತ್ರೆ ದಿನ 2 ಅಥವಾ 3 ನುಂಗ್ಲೇಬೇಕಿತ್ತು. ಇವತ್ತು ಒಂದೇ ಒಂದ್ ಮಾತ್ರೆ ನುಂಗ್ತಾ ಇಲ್ಲ ಸರ್ ನಾನು. ಅಮೇಜಿಂಗ್. ನಮ್ಮನೆಯವ್ರಿಗೆ BP ಇಲ್ಲ, ನನ್ಗೆ ಗ್ಯಾಸ್ಟ್ರಿಕ್ ಅಂತೂ ಮೊದ್ಲೇ ಒಂದು ಚೂರು ಇಲ್ಲ ಸರ್. ನಾನ್ ನಮ್ಮ ಯಜಮಾನ್ರಿಗೆ ಹೇಳ್ತಿದ್ದೆ, ಈ ಊರ್ ಬಿಟ್ಬಿಡೋಣ, ಈ ಊರ್ ನನ್ಗೆ ಹೊಂದಲ್ಲ, ಈ ನೀರು, ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತಿದ್ದೆ ನಾನು ನಮ್ಮನೆಯವ್ರಿಗೆ. ಈಗ 1 ವರ್ಷ ಆಯ್ತು ಸರ್ ನನ್ ಮಾತ್ರೆ ಬಿಟ್ಟು. ಅದೇ ನೀರ್ ಕುಡಿತಿದ್ದೀನಿ, ಚೆನ್ನಾಗಿದ್ದೀನಿ. ವಾವ್ ಇನ್ನೊಂದೇನಪ್ಪಾ ಅಂತಂದ್ರೆ, ನನ್ಗೆ ಪೀರಿಯಡ್ಸ್ ನಿಂತು 4 ವರ್ಷ ಆಗಿತ್ತು ಸರ್. ಈಗ 1 ವರ್ಷದಿಂದ ಯಾವಾಗ ಬೇಕು ಅವಾಗ ಆಗ್ತಾ ಇತ್ತು. 15 ದಿವಸಕ್ಕೆ, ವಾರಕ್ಕೆ, ಅಥವಾ ಮನೆ ಒರ್ಸಕ್ ಬಗ್ಗಿ ಕೆಲಸ ಮಾಡಿದ್ರೆ ನನ್ಗೆ ಮತ್ತೆ ಬ್ಲೀಡ್ ಆಗ್ತಾ ಇತ್ತು. ಆ ತರದ ಪರಿಸ್ಥಿತಿ ಇತ್ತು ನನ್ಗೆ. ಇದನ್ನ ನಾನ್ ಬಳಸಕ್ ಶುರು ಮಾಡಿದ್ಮೇಲೆ ಅದನ್ನು ನನಗ್ ನಿಂತೋಯ್ತು. ಈಗ ನಾನು ನಾರ್ಮಲ್ ಆಗಿ ಎಲ್ಲಿ ಓಡಾಡ್ಕೊಂಡ್ ಬಂದ್ರು ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಮುಂಚೆ ನಾನು ಬಸ್ ಹತ್ತಕ್ಕೆ ಹೆದರ್ತಿದ್ದೆ, ನಾನು ಬೈಕಲ್ಲಿ ಹೋಗ್ ಬರೋಕ್ಕೂ ಸುಸ್ತಾಗ್ತಾ ಇತ್ತು ನನ್ಗೆ. ಇದು ಅಷ್ಟ್ರ ಮಟ್ಟಕ್ಕೆ ಅಷ್ಟು ಬಹಳ ಚೆನ್ನಾಗಿದೆ. ಹೆಣ್ಮಕ್ಳೆಲ್ಲ ಇದನ್ನೆಲ್ಲ ಯಾರು ಹೇಳ್ಕೊಳಲ್ಲ, ಪೀರಿಯಡ್ಸ್ ಇಂದೆಲ್ಲ ಯಾರು ಹೇಳ್ಕೊಳಕ್ ಇಷ್ಟ ಪಡಲ್ಲ. ಆದ್ರೂ ಹೇಳ್ತಿದ್ದೀನಿ, ಬಗ್ಗಿ ಮನೆ ಒರೆಸಿದ್ರೆ ಮತ್ತೆ ಬೈಕಲ್ಲಿ ಹೋಗ್ಬಿಟ್ಟು ಬಂದ್ರೆ ಮತ್ತೆ ನನ್ಗೆ ಬ್ಲೀಡಿಂಗ್ ಆಗ್ತಾ ಇತ್ತು. ಪ್ಯಾಡ್ ಇಲ್ದೆ ಆಚೆಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದ್ದೆ ನಾನು. ಇವತ್ ನಿಜವಾಗ್ಲೂ ಎಲ್ ಬೇಕಾದ್ರೂ ಓಡಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಅಷ್ಟ್ ಚೆನ್ನಾಗಿದೆ ಸರ್ ನಿಜವಾಗ್ಲೂ. ಯಾಕಂದ್ರೆ ಇದು ಅದು ಇವತ್ತು ಅಂತ ಸರ್ ನಾನು ಹೇಳ್ದೆ. ಎಲ್ಲಾ ಮಾತಾಡಿ ಹೇಳಿ. ಮಾತಾಡಿ. ಎಲ್ಲದಕ್ಕೂ ಒಂದೇ ಔಷಧಿ ಸರ್ ನಿಜವಾಗ್ಲು. ಔಷಧಿ ಅನ್ನೋದಕ್ಕಿನ್ನ ಎಲ್ಲದಕ್ಕೂ ಒಂಥರ ಸಂಜೀವಿನಿನೇ, ಅದೇನ್ ಬೇರೆ ಮಾತೇ ಇಲ್ಲ ಬಿಡ್ರಿ. ಪರಿಹಾರ ಸಂಜೀವಿನಿ. ಪ್ರತಿಯೊಂದಕ್ಕೂ ಒಂದೇ ಪರಿಹಾರ. ಬಹಳ ಚೆನ್ನಾಗಿದೆ. ನಿನ್ನೆ ದಿವಸ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದವ್ರಿಗೆ ಹೋಗಿ ಬೆಡ್ ಕೊಟ್ಟು ಬಂದಿದ್ದೀನಿ. ಇವತ್ತಿನ್ನೂ ರಿಸಲ್ಟ್ ಅವ್ರಿಗೆ ಕೇಳಕ್ ಹೋಗಿಲ್ಲ. ಹೋದ ವಾರ ನಾಗರಾಜ್ ಸರ್ ಬಂದಾಗ ಒಂದ್ ಪ್ರಾಡಕ್ಟ್ ಕೊಟ್ಟು ಬಂದ್ವಿ. ಮಂಡಿ ನೋವು ಅವ್ರಿಗೆ ಕೆಳಗಡೆ ಕೂತ್ಕೊಂಡು ನೀರ್ ಹಚ್ಕೊಳಕ್ ಹೇಳಿದ್ದ ಅಷ್ಟೇನೆ. ಅವ್ರು ನೀರ್ ಹಚ್ಕೊಂಡು 5 ನಿಮಿಷಕ್ಕೆ ಸರ್, ಅವ್ರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ನಾನ್ ಯಾರು ಅಂತ ಗೊತ್ತಿಲ್ಲ. ಅವ್ರು 5 ನಿಮಿಷ ನೀರ್ ಹಚ್ಕೊಂಡ್ ನೋಡಿ, ಇಲ್ಲಮ್ಮ ನನಗ್ ಮಂಡಿ ನೋವು ಕಮ್ಮಿ ಆಯ್ತು, ನಂಗೆ ಈಗ್ಲೇ ಪ್ರಾಡಕ್ಟ್ ಕೊಟ್ಬಿಡು ಅಂತ ಯಾರ ಹತ್ರನ ಹೋಗಿ ದುಡ್ಡು ಇಸ್ಕೊಂಬಂದ್ ಸಾಲ ಮಾಡಿ ಪ್ರಾಡಕ್ಟ್ ತಗೊಂಡೋದ್ರು ಸರ್ ಅವರು. ಗ್ರೇಟ್. ನಿಜವಾಗ್ಲೂ ನನ್ಗೆ ಅವ್ರ ಪರಿಚಯ ಇಲ್ಲ, ಅವ್ರು ನನಗ್ ಪರಿಚಯ ಇಲ್ಲ. ಬಟ್ ಯಾರ್ದೋ ಮನೆಯಲ್ಲಿ ಹೇಳಕ್ ಹೋದಾಗ ಕೇಳಿಸ್ಕೊಂಡು ತಗೊಂಡೋಗಿದ್ದು ಸರ್ ಪ್ರಾಡಕ್ಟ್ ಅವರು. ಸುಜಾತ ಅನ್ನೋರು.